ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿದ್ಯಾಸ್ ಲೈಫ್ ಸ್ಟೈಲ್ ಲಾಗ್. ಇವತ್ತಿನ ಲಾಗಲ್ಲಿ ಲಕ್ಷ್ಮಿ ಅಮ್ಮನವ್ರಿಗೆ ಸೇರಿ ಡ್ರೇಪ್ ಮಾಡೋ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಈಗಾಗಲೇ 2 ಥರದ ವಿಡಿಯೋನ ಶೇರ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ನೋಡಿ, ನಿಮ್ಗೆ ಯಾವ್ದು ಈಸಿ ಅನಿಸುತ್ತೋ ಆ ಥರ ಸ್ಯಾರಿ ಡ್ರೇಪ್ನ ಮಾಡ್ಕೊಳ್ಳಿ. ಇನ್ನು ಇವತ್ತು ನಾನು ಸೇಫ್ಟಿ ಪಿನ್ ಯೂಸ್ ಮಾಡಿ ಸ್ಯಾರಿ ಉಡ್ಸೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಬಿಗಿನರ್ಸ್ ಆದರೆ ಬಟ್ಟೆಗೆ ಹಾಕೋ ಕ್ಲಿಪ್ಪಿಂದ ನಾವು ದಾರ ಕಟ್ಟಿ ಮಾಡೋದ್ರಿಂದ ಅವ್ರಿಗೆ ಜಾರ್ಕೊಳ್ಳುತ್ತೆ ಅನ್ನೋ ಭಯ ಇರುತ್ತೆ. ಹಂಗಾಗಿ ಯಾವುದಕ್ಕೂ ಇರಲಿ ಅಂತ ಸೇಫ್ಟಿ ಪಿನ್ನಿಂದ ಮಾಡೋ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾವು ಸೆರಗನ್ನ ತುಂಬ ಚಿಕ್ಕದಾಗಿ ತೊಗೊಳ್ಬಾರ್ದು. ಲಕ್ಷ್ಮಿ ಅಮ್ಮನವ್ರಿಗೆ ಅದು ಅಷ್ಟು ಚೆನ್ನಾಗಿ ಕಾಣಲ್ಲ. ಒಂದು ಮೀಡಿಯಮ್ ಸೈಜ್ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ದೊಡ್ಡದಾಗೂ ಬೇಡ, ತುಂಬ ಚಿಕ್ಕದಾಗೂ ಬೇಡ. ನಾನಿಲ್ಲಿ ಒಂದು 8 ಪ್ಲೇಟ್ ಬರೋ ಥರ ನಾನು ನೆರಿಗೆನ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಇಷ್ಟಿದ್ರೆ ತುಂಬ ಚೆನ್ನಾಗಿ ಸೀರೆನ ಉಡಿಸ್ಕೊಳ್ಬೋದು. ನಾನು ಫಸ್ಟು ಪಿನ್ ಹಾಕಿದಾದ್ಮೇಲೆ ಸೀರೆ ನೆರಿಗೆನೆಲ್ಲ ಜೋಣಿಸ್ಕೊಂಡು ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡಿ ಇನ್ನೊಂದು ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ ರೀತಿ ಮತ್ತೆ ನಾನು ನೆರಿಗೆನೆಲ್ಲ ತೊಗೊಂಡು ಮತ್ತೆ ಕೈಯಿಂದ ಚೆನ್ನಾಗಿ ಪ್ರೆಸ್ ಮಾಡಿ ನೆರಿಗೆ ಕೂರಿಸ್ಕೊಂಡು ಮತ್ತೆ ಪಿನ್ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನೆರಿಗೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನಾನಿಲ್ಲಿ ಒಂದು 3 ಪಿನ್ ಆಗೋಷ್ಟು ಪಿನ್ನ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದು 2.5 ಮೊಳದಷ್ಟು ನಮಗೆ ಸೆರಗು ಪಾರ್ಟ್ ಬೇಕಾಗುತ್ತೆ, ಅಷ್ಟು ನಾನು ತೊಗೊಂಡಿದ್ದೀನಿ. ನಾವು ಯಾವ ಥರ ಸೀರೆ ಉಡಿಸ್ತೀವಿ ಆ ಒಂದು ಪ್ಯಾಟರ್ನ್ ಮೇಲೆ ನಾವು ಸೆರಗು ಪಾರ್ಟ್ನ ತೊಗೋಬೇಕಾಗುತ್ತೆ. ನಾನಿಲ್ಲಿ ಒಂದು 2.5 ಮೊಳದಷ್ಟು ತೊಗೊಂಡಿದ್ದೀನಿ. ಆದಷ್ಟು 2.5ಇಂದ 3 ಅಷ್ಟು ಇಟ್ಕೊಂಡಿರಿ. ತುಂಬ ಈಸಿಯಾಗಿ ಸೀರೆ ಉಡ್ಸೋಕ್ಕೆ, ಅಂದರೆ ಫಸ್ಟ್ ಟೈಮು ಲಕ್ಷ್ಮಿ ಕೂರಿಸ್ತಾ ಇದ್ದೀವಿ ಅಂತ ಅನ್ನೋರು ಕೂಡ ಈ ಮೆಥಡಲ್ಲಿ ತುಂಬ ಈಸಿಯಾಗಿ ಸ್ಯಾರಿನ ಉಡಿಸ್ಬೋದು. ತುಂಬ ಚೆನ್ನಾಗಿ ಕೂಡ ಬರುತ್ತೆ, ಈಸಿಯಾಗಿ ಕೂಡ ಇದೆ. ಸೆರಗು ಪಾರ್ಟ್ ಮಾಡಿದಾದಮೇಲೆ ಅದನ್ನು ಫೋಲ್ಡ್ ಮಾಡಿ ಹಾಗೆ ಇಟ್ಕೊಂಡು ಇನ್ನು ನೆರಿಗೆ ಏನಿದೆ ಅದು ಫುಲ್ಲು, ಇನ್ನೇನು ಸೀರೆ ಮಿಕ್ಕಿರುತ್ತೆ ಆ ಸೀರೆ ಫುಲ್ಲು ನಾನು ಈ ಥರ ನೆರಿಗೆನ ಹಿಡ್ಕೊಳ್ತಾ ಇದ್ದೀನಿ. ಈ ಥರ ಫುಲ್ಲು ಸೀರೆನೂ ಒಂದೇ ಲೆವೆಲಲ್ಲಿ ನೆರಿಗೆ ಹಿಡ್ಕೊತಾ ಬರಬೇಕು. ಸೀರೆನ ಅಲ್ಲಲ್ಲೇ ಸರಿ ಮಾಡ್ಕೊತ, ನಿಮ್ಗೆ ಅಕಸ್ಮಾತ್ ಈ ಥರ ಫುಲ್ಲು ಹಿಡ್ಕೊಳಕ್ಕಾಗಲಿಲ್ಲ ಅಂದರೆ ಅಲ್ಲಿಗೆ ಬಟ್ಟೆಗೆ ಹಾಕೋ ಕ್ಲಿಪ್ಪನ್ನ ಹಾಕ್ಬಿಟ್ಟು ಮತ್ತೆ ನೆರಿಗೆ ಹಿಡಿಯೋದನ್ನ ಕಂಟಿನ್ಯೂ ಮಾಡಿ. ಇಲ್ಲ ಮನೇಲಿ ಯಾರಾದರೂ ಎಲ್ಪ್ ಮಾಡೋರು ಇದ್ದಾರೆ ಅಂತ ಅಂದರೆ ಅವ್ರು ಎಲ್ಪ್ ಕೂಡ ತೊಗೋಬೋದು. ನಾನು ಫುಲ್ ಸ್ಯಾರಿ ಏನು ಬರುತ್ತೆ ಅದನ್ನು ಈ ಥರ ಪ್ಲೇಟಿಂಗ್ನೆಲ್ಲನೂ ತೊಗೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ತುಂಬ ಈಸಿಯಾಗಿ ಕೂಡ ಈ ಥರ ತೊಗೊಳ್ಬೋದು. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಸರೋಗ್ಬಿಡುತ್ತೆ. ಇನ್ನೂ ಹಬ್ಬ ಟೈಮ್ ಇದೆಯಲ್ಲ, ಅಲ್ಲಿಗೆ ನೀವು ಯಾವುದಾದ್ರೂ ಸೀರೆ ತೊಗೊಂಡು ಈ ಥರ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸ್ವಲ್ಪ ಒಂದು 2 ಡೇಸು ಆಮೇಲೆ ಆರಾಮಾಗಿ ಉಡಿಸ್ಕೋಬೋದು ನೀವು. ನಾನು ಫುಲ್ಲು ಸೀರೆನ ನೋಡ್ತಾ ಇರ್ಬೋದು. ಈ ಥರ ನೆರಿಗೆ ತೊಗೊಂಡಿದ್ದಾದಮೇಲೆ ಒಂದು ಸೈಡು ನೀಟಾಗಿ ಜೋಣಿಸ್ಕೊಂಡು ಅಲ್ಲಿ ಪಿನ್ ಮಾಡ್ಕೊತೀನಿ. ಅದೇ ಥರನೇ ಸೆಂಟರ್ ಪಾರ್ಟು ಕೂಡ ಅಷ್ಟೇ ನೀಟಾಗಿ ನೆರಿಗೆನೆಲ್ಲ ಇಟ್ಕೊಂಡು ಅಲ್ಲೂ ಒಂದು ಪಿನ್ ಹಾಕ್ತೀನಿ. ಈ ಥರ ಲಾಸ್ಟು 3 ಕಡೆನೂ ಈ ಥರ ನೀಟಾಗಿ ನೆರಿಗೆ ಜೋಡಿಸ್ಕೊಂಡು ಪಿನ್ ಮಾಡ್ಕೋಬೇಕು. ಪಿನ್ ಮಾಡಿದ್ದಾದಮೇಲೆ ಸೇಫ್ಟಿಗಿರಲಿ ಅಂತ ನಾನು ಬಟ್ಟೆಗೆ ಹಾಕೋ ಕ್ಲಿಪ್ಪು ಕೂಡ ಹಾಕ್ಕೊಂಡಿದ್ದೀನಿ, ನಿಮಗೆ ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕೆ. ಬಿನ್ಗೆ ಹಿಂದೆಯಿಂದ ಸೀರೆನ ತೊಗೊಂಡು ಈ ಥರ ಸಮವಾಗಿ ಇಟ್ಕೊಂಡು ಇಲ್ಲಿ ಏನಿದೆ ಸೆರಗು ನೆರಿಗೆಗಳು ಅದನ್ನೆಲ್ಲ ಇಟ್ಕೊಂಡು ನೋಡಿ, ಇಲ್ಲಿ ಬಿನ್ಗೆಗೆ ಕತ್ತಿಗೆ ನಾನು ಒಂದು ಪಿನ್ ಹಾಕಿ ಇಟ್ಕೊಂಡಿದ್ದೀನಿ. ಆನಂತರ ನಾನು ಈ ನೆರಿಗೆ ಎಲ್ಲ ಏನಿದೆ ಅದನ್ನೆಲ್ಲನೂ ನೀಟಾಗಿ ಜೋಣಿಸ್ಕೊಳ್ತಾ ಇದ್ದೀನಿ. ನಾವು ಜಾಸ್ತಿ ನೆರಿಗೆ ಹಿಡ್ದಿರೋದ್ರಿಂದ ಅದು ನೀಟಾಗಿ ಈ ಥರ ಕೂತ್ಕೊಬಿಡುತ್ತೆ. ಈಗ ಪಿನ್ನ ಕೂಡ ತೆಗೆದುಬಿಟ್ಟು ನಾವು ನೆರಿಗೆನೆಲ್ಲನೂ ಜೋಣಿಸ್ಕೋಬೇಕು. ಇನ್ನೊಂದು ಸ್ವಲ್ಪ ನೆರಿಗೆಲ್ಲ ಜೋಡಿಸ್ಕೊಂಡಿದ್ದಾದಮೇಲೆ ಸೆರಗು ಪಾರ್ಟ್ ಏನಿತ್ತು ಅದು ಹಿಂದೆಯಿಂದ ಒಂದು ಕಳಸದ ಚೊಂಬು ಕೂಡ ಇಟ್ಕೊಂಡು ಅದು ಚೊಂಬು ಮೇಲೆ ನಾವು ಈ ಥರ ಸೆರಗುನ ಹಾಕ್ಕೊಂಡು 2 ಕಡೆನೂ ಎಡಗಡೆಯಿಂದ ತೊಗೊಂಡು ಬಲಗಡೆಗೆ ನಾನು ಹಾಕ್ಕೊಂಡಿದ್ದೀನಿ. ವಿ ಶೇಪ್ ಬರಲಿ ಅನ್ನೋ ಒಂದು ಕಾರಣಕ್ಕೆ ಈ ಥರ ಫೋಲ್ಡ್ ಮಾಡಿಕೊಂಡು ಸೆಂಟರಲ್ಲಿ ಒಂದು ಪಿನ್ನನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಅಲ್ಲಿಗೆ. ಆನಂತರ ನೀವು ಒಂದು ಬ್ಲೌಸ್ ಪೀಸ್ ಇದಕ್ಕೆ ಮ್ಯಾಚ್ ಆಗೋ ಕಲರ್ ಇತ್ತು ಅಂತಂದರೆ ಅದನ್ನು ಈ ಒಂದು ಚೊಂಬಿಗೆ ಕಟ್ಟಿ ನೀವು ಕೂಡ ಉಡ್ಸ್ಕೊಬೋದು. ಇಲ್ಲಾಂದರೆ ಈ ಥರ ಸೆರಗನ್ನೇ ನೀವು ಕವರ್ ಮಾಡ್ಕೊಂಡು ಕೂಡ ಉಡ್ಸ್ಕೊಳ್ಬೋದು. ನೋಡಿ ಈ ಥರ ನಾನು ಉಡ್ಸ್ಕೊಂಡಿದ್ದಾದಮೇಲೆ ಮತ್ತೆ ಈಗ ನೆರಿಗೆ ಎಲ್ಲ ಏನಿತ್ತು ಅದನ್ನೆಲ್ಲನೂ ಕಂಪ್ಲೀಟಾಗಿ ಅಡ್ಜಸ್ಟ್ ಮಾಡಿ ಬಿಟ್ಕೊಳ್ತಾ ಇದ್ದೀನಿ. ಇನ್ನು ಇದಂತೂ ತುಂಬಾ ಈಸಿಯಾಗಿದೆ ಅಂತ ಅನ್ನಿಸ್ತಾ ಇದೆ. ನೋಡ್ತಾ ಇರ್ಬೋದು, ಇದಿಷ್ಟೇ. ನಿಮಗೆ ಯಾವ ಥರ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋತೀರಾ ಆ ಥರ ನೆರಿಗೆನೆಲ್ಲನೂ ಅಡ್ಜಸ್ಟ್ ಮಾಡಿ. ಇನ್ನು ಹೂವು, ಅಲಂಕಾರ, ಒಡವೆ ಎಲ್ಲ ಹಾಕಿ ಮುಖವಾಡ ಹಾಕೋದ್ರಂತೂ ಈ ಥರ ಸೀರೆ ಉಡಿಸಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಈ ಸಾರಿ ನಾನು ಕೂಡ ಅಷ್ಟೇ ಈ ಥರನೇ ಸ್ಯಾರಿ ಉಡ್ಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಕೂಡ ಆಗುತ್ತೆ, ಬೇಗ ಕೂಡ ಆಗುತ್ತೆ, ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಹಂಗಾಗಿ ಇನ್ನು ಅಡ್ಜಸ್ಟ್ಮೆಂಟ್ ಎಲ್ಲ ಆದಮೇಲೆ ಈ ಥರ ಒಡವೆ ಹಾಕಿ ನಾನು ರೆಡಿ ಮಾಡ್ಕೊಂಡಿದ್ದೆ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.